ब्रह्मार्पणं ब्रह्महविर् ब्रह्माग्नौ ब्रह्मणाहुतं ब्रह्मैव तेन गन्तव्यं ಬ್ರಹ್ಮಕರ್ಮ ಸಮಾಧಿನ. ಈ ಶ್ಲೋಕದಲ್ಲಿ ಬ್ರಹ್ಮ ಈ ಶಬ್ದ ಬಂದಿದೆ, ತುಂಬ ಸಲ ಬಂದಿದೆ. ಇದು ಬ್ರಹ್ಮ ಅಂತ ಹೇಳೋ ಅಭ್ಯಾಸ ನಮಗೆ ಇದೆ. ಬ್ರಹ್ಮ ಅಂದರೆ ಬ್ರ ನಂತರ ಮ ಮೊದಲು ಹೇಳಿ ಬ್ರಹ್ಮ ಈ ರೀತಿ. ಆದರೆ ಇಲ್ಲಿ ಸಂಸ್ಕೃತದಲ್ಲಿ ಅದು ಬ್ರಹ್ಮ ಈ ರೀತಿ ಬರಬೇಕು. ಬ್ರ ಆದ ನಂತರ ಮೊದಲು ಅರ್ಧ ನಂತರ ಪೂರ್ತಿ ಮ, ಬ್ರಹ್ಮ ಈ ರೀತಿ. ಇದನ್ನ ನಾವು ಅಭ್ಯಾಸ ಮಾಡಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಹವಿರ್ ಬ್ರಹ್ಮಾಗ್ನೌ. ಅದು ಒಂದು ಶಬ್ದ ನೀವು ಅಭ್ಯಾಸ ಮಾಡಿದರೆ ಈ ಶ್ಲೋಕ ಬರುತ್ತೆ. ಯಾಕಂದರೆ ಈ ಶ್ಲೋಕದಲ್ಲಿ ಅದೇ ಮತ್ತೆ ಮತ್ತೆ ಬಂದಿದೆ, ಅದೇ ಪದ ಮತ್ತೆ ಮತ್ತೆ ಬಂದಿದೆ. ಬ್ರಹ್ಮಾಗ್ನೌ ಬ್ರಹ್ಮಣ. ಇಲ್ಲಿ ಜ್ಞೌ ದೀರ್ಘ ಬಂದು ನಂತರ ಆಘಾತ ಮುಂದೆ ಬ್ರ ಬಂದ ಕಾರಣ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಈ ರೀತಿ. ಬ್ರಹ್ಮೈವ ತೇನ ಗಂತವ್ಯಂ. ಗ ಮೇಲೆ ಆಘಾತ, ತ ಮೇಲೆ ಆಘಾತ ಗಮನಿಸಿ. ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಧಿ ಮಹಾಪ್ರಾಣ ರಸ್ವ ನಾ ದೀರ್ಘ. ಬ್ರಹ್ಮಕರ್ಮ ಸಮಾಧಿನಾ. ಪೂರ್ತಿ ಶ್ಲೋಕ ನೋಡೋಣ. ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ.